ಅಭ್ಯುವಾದ ಅದನ್ನ ದೈಕ್ವ ಇದಂ ಗವಾಂ ಸಹಸ್ರಂ ಅಯಂ ನಿಷ್ಕಃ ಅಯಮಶ್ಯ ದೀರ್ಘ ಇಯಂ ಛಾಯ ಆಯಾಸ ಮಮ ದುಹಿತಾ ಅನೀತಾ ಎಲ್ಲಿ ಬರ್ತೀಯೋ ಬೇಡ ಹಿಂದೆಗೋ ಹೋಗೋ ಇದಕ್ಕೂ ಇದಕ್ಕೆ ನಡಿ ಹೋಗು ಇದಕ್ಕೂ ದೂರ ದೈಕ್ವನೇ ಇದಂ ಗವಾಂ ಇದು 1000 ಹಸು ಈ ತಿನ್ನೋಳು 1000 ನಿನಗೆ ಅಯಂ ನಿಷ್ಕಃ ಇದೆಲ್ಲ ಇದು ಕಂಠಾಭರಣ ನೋಡೋ ಹೆಂಗಿದೆ ಈ ಕಿರಿ ಬೆಲೆ ಎಷ್ಟು ದಪ್ಪ ಇದೆ ಇದೆಲ್ಲ ಜೋರಾಗಿದೆ ದೊಡ್ಡ ಪದಕ ಇಟ್ಬಿಟ್ಟಿದ್ವಿ ನೋಡ್ತವ ಇದನ್ನ ಅಯಂ ಅಶ್ವತಿ ನೋಡು ಇಲ್ಲಿ ನೋಡು ಹೆಸರು ಕಟ್ಟೆ ಜಾಯ ಇವಳು ಮಗಳು ನಿನ್ಗೆ ಹೆಂಡತಿಗೋಸ್ಕರ ನಿನ್ನ ಹೆಂಡತಿಗಾಗಿ ಪೂಜೆ ಮಾಡ್ಕೊ ಅಯಂಚ ಗ್ರಾಮ ಎಸ್ಮಿನ್ ಆಸ್ತಿ ತಿಷ್ಠಸಿ ಈ ಗ್ರಾಮ ಯಾವ ಗ್ರಾಮ ನೀನು ಕುತ್ಕೊಂಡಿದ್ಯೋ ನಿಂತ್ಕೊಂಡಿಲ್ಲ ಕುತ್ಕೊಂಡಿದ್ದಾರೆ ತಿಷ್ಠಸಿ ಹೋಗಿದ್ದಾರೆ ಆಸ್ತಿಯನ್ನು ಭವಿಷ್ಯಸಿದ ಅಲ್ವಾ ರಸ್ತಾಗ್ಯದ ಇದು ಸಗಡಸ್ಯ ಕೂತ್ಕೊಂಡಿದ್ದಾನೆ ಹೊರತು ಆಸ್ತಿ ಇದೆ ಸವ ಭವಿಷ್ಯಸಿ ಇಷ್ಟಸೀರಿ ವೃತ್ತಿಯಲ್ಲಪ್ಪ ನಿವೃತ್ತಿ ಅಂತ ಆಸ್ತಿ ವೃತ್ತಿಯ ವರ್ತಸೆ ಏನೋ ವರ್ತಸೆ ನಿವೃತ್ತಿಯೇ ಇಷ್ಟಸೀರಿ ನಿವೃತ್ತಿಯೇ ಅಯಂಚ ಗ್ರಾಮ ಎಸ್ಮಿನ್ ಆಸೆ ವರ್ತಸೆ ಯಾವ ಗ್ರಾಮ ನೀನು ನಿವೃತ್ತಿಯೋ ಸಚ ತದರ್ಥೆ ಮಯ ಕಲ್ಪಿತ ಇಷ್ಟನ್ನು ನಿನ್ಗೋಸ್ಕರ ನಾನು ಮಾಡಿದೀನ ಹೇಳ್ಕೊಡ್ತೀನಿ ಈಗ ಹೇಳ್ಕೊಡ್ತಾನೆ ಹೊರಟೋಗ್ತೀನಿ ಅಷ್ಟೇ ಏನು ಮಗಳು ಕೊಡ್ತಾ ಇದ್ದೀನಿ ಗಂಟಾಮರ 1000 ಹಸು ಹೆಸಕತ್ತೆ ರಥ ಹುಡುಗಿ ಇಷ್ಟು ಕೊಡ್ತಾ ಇದ್ದೀನಿ ಅಂತ ಸರ್ವಮಾದಾಯ ಸಾಧ್ಯವ ಮಾಂ ಭೇದವಃ ಎಷ್ಟನ್ನು ತೆಗೆದುಕೊಂಡು ನನಗೆ ಸಂಸಾರ ಮಾಡಿಯೇ ತಿರುಗಿ ಮಾಡಿ ಪೂಜಲೆ ಕೊಟ್ಟರು ಮಾಡಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಎಲ್ಲ ತಗೊಂಡು ಮಾಡೇ ಮಾಡಿ ಇತ್ಯುಕ್ತ ತಸ್ಮೈ ತಸ್ಯಾಹ ಜಾಯಾರ್ಥಮಾನೀತಾಯಾಹ ಆಜ್ಞಂ ದುಹಿತುಃ ಏವಂ ಮುಖಂ ದ್ವಾರಂ ಜಾಯಾಹ ದಾನೇ ತೀರ್ಥಂ ಉಪೋದ್ಗೃಹನ್ ಜಾನನಿತ್ಯ ಸಹ ಈ ರೀತಿಯಾಗಿ ಅವಳ ಜಾಯಾರ್ಥಂ ಹೆಂಡತಿಗೋಸ್ಕರವಾಗಿ ತಂದದ್ದಾಗಿರುವ ರಾಜನ ಮಗಳು ಆ ಮಗಳನ್ನ ಮುಖಾನ ದ್ವಾರ ವಿದ್ಯಾಯಾಹ ದಾನ ವಿದ್ಯೆಯನ್ನು ಕೊಡೋದಕ್ಕೆ ಇದೇ ಪಾತ್ರ ಇದೇ ಸರಿಯಾದ ಜಾಗ ಇದು ಇಲ್ಲಿ ಉಪ ಉದ್ಗೃಹನ್ ಉಪ ಉಪಸರ್ಗ ಉಪಸರ್ಗ ಗೃಹನ್ ಯಾವಾಗನೇ ಗಂಡನ ಹೋಗೋ ಉಪ ಉತಿ 2 ಉಪಸರ್ಗ ಇದೆ ಅದ್ರ ಭಾಷೆಗಳು ಅರ್ಥ ಮಾಡೋದು ಜಾನನ್ನ ಅರ್ಥ ಮಾಡೋದು ಇವರು ಕೂಡ ಹಿಂದಿ ಕೂಡ ಅರ್ಥ ಮಾಡೋದು ಆದ್ರೆ ಉದ್ಗೃಹಣ ಎತ್ತಿದೆ ಎತ್ತಿರುವುದು ಸಮೀಪದಿಂದ ಇದು ಆಗ ಅರ್ಥ ಇದೆಪ್ಪ ಉದ್ಗೃಹಣ ಉದ್ಗೃಹಾದಿ ಉದ್ಗೃಹಾದಿ ಆದಿಕಾಲ ನೃತ್ಯ ಇದೆ ಉದ್ಗೃಹನ್ ಆದಿತ್ಯ ಉದ್ಗೃಹನ್ ಮೇಲೆ ಬರುವಾಗ ನೀರನ್ನು ಎತ್ತುವಾಗ ಅವಳ ಮುಖವನ್ನೇ ಎತ್ತಿಡ್ಕೊಂಡು ಅದು ಮಾಡಿಲ್ಲ ಇದೇ ದ್ವಾರ ಯೋಗ್ಯವಾದ ಜಾಗ ಎಂಬುದಾಗಿ ತಿಳಿಯುತ್ತ ಈ ಹುಡುಗಿ ಕೊಟ್ಟಲ್ಲ ಇದು ಎಲ್ಲಕ್ಕೂ ಇದು ಕೊಡ್ತ ಏನು ಹಾಲು ಹಸು ವಸತಿ ರಸ ಕಂಠ ಅದೇ ಒಂದು ತೂಕ ಈ ಹುಡುಗಿದ ಒಂದು ತೂಕ ಹುಡುಗಿ ಕೊಟ್ಟ ಹೆಣ್ ಕೊಟ್ರೆ ಬೆನ್ ಕೊಟ್ರು ಅಂತ ಹೆಣ್ ಕೊಟ್ಟ ಬೆನ್ ಕೊಟ್ಟಂಗೆ ಆಮೇಲೆ ಎಲ್ಲರೂ ಕೊಟ್ಟಂಗೆ ಹೆಣ್ ಕೊಟ್ಮೇಲೆ ಕೂಡ ಮಾವ ಆಗ್ಬಿಟ್ಟಿಲ್ಲ ಮಾವ ಆಗ್ಬಿಟ್ಮೇಲೆ ಈಗ ನನ್ ಯೋಗಕ್ಷೇಮ ನಿಂದೆ ಯೋಚನೆ ಯಾವ ಯಜ್ಞ ಮಾಡಿದ್ರು ಕಷ್ಟ ಇರ್ಬೇಕು ಹಿಂಗ್ ಮಾಡ್ತಾರೆ ಬಹಳ ಹೊಡೆದೆ ಹಾಡು ಹೊಡಿಬೇಕು ಅಂತ ಅನ್ನ ಪಟ್ಟ ಹೊಡೆದ ಪ್ರಯತ್ನ ದುಡ್ಡು ಪಾಸ್ ಕಾಂಚನಾನ
ಅಲ್ಲ ಬರೀ ಗುಣ ಮಾತ್ರ ನಿರ್ಮಲ ಮಹಿಂದ್ರ ಅಷ್ಟಕ್ಕೆ ಇದಾಕೊಂಡ್ಬಿಟ್ಟ ಅಷ್ಟು ದೊಡ್ಡ ಸಂಪರ್ಕ ಹೋದಿಪಾದಕ್ಕೆ ಇದಕ್ಕೆ ಇಷ್ಟೊಂದೆ ಏನಿಲ್ಲ ಎಂತದ ಆಶ್ಚರ್ಯ ಅಂಥವ್ರು ಹಿಂಗಾಗತ್ತೆ ಅಂದ್ರೆ ಸಾಮಾನ್ಯ ಶಿವನ್ಯ ಹೌದು ದೊಡ್ಡ ದೊಡ್ಡ ಬಾಕಿಯೆಲ್ಲ ಏನು ಹೋಗಿಲ್ಲ ಅಷ್ಟೇ ಅಂತ ಅನ್ಕೊತಾರೆ ಎಲ್ಲ ಎಲ್ಲ ಕೊಡ್ತಾರೆ ಏನ್ ತಂದ್ರೆ ದುಡ್ಡಿದೆ ಯಾರು ಕಸ್ಕೊಳ್ಳೆ ಎಂತ ವಿದ್ವಾಂಸ ಕಸ್ಕೊಳ್ತೀನಿ ದುಡ್ಡು ಕೊಟ್ಟು ಚೆನ್ನಾಗಿ ಇದೇ ದ್ವಾರ ಎಂಬುದಾಗಿ ತಿಳಿಯುತ್ತಾ ಅವನು ಶುರು ಮಾಡ್ದ ಬ್ರಹ್ಮಚಾರಿ ಧನದಾಯಿ ಮೇಧಾವಿ ಶ್ರೋತ್ರಿಯ ಪ್ರಿಯ ವಿದ್ಯಾಂ ಪ್ರಾಹ ಷಣ್ಮಮ ವಿದ್ಯಾಯ ವಚನ ವಿಜ್ಞಾಯತೆ ಬ್ರಹ್ಮಚಾರಿ ಆದ್ರೂ ವಿದ್ಯೆಗೆ ಪಾತ್ರ ಧನ ಕೊಡೋನು ವಿದ್ಯೆಗೆ ಪಾತ್ರ ಅಂತ ಧನ ಕೊಡೋನೇ ಇನ್ನು ಮೇಧಾವಿ ಆದವನು ಶ್ರೋತ್ಯನಾದವನು ಪ್ರಿಯನಾದವನು ವಿದ್ಯೆ ಎಕ್ಸ್ಚೇಂಜ್ ಮಾಡೋರು 6 ಜನರು ವಿದ್ಯೆಗೆ ತೀರ್ಥ ಅಂತ ನನ್ನ ಅಭಿಪ್ರಾಯ ಅಂತ ಯಾರ್ದೋ ಮಹಾಭಾರತದ ವಾಕ್ಯ ಹಿಂಗಿಲ್ಲ ಹಿಂಗಿದ್ದ ಅದಕ್ಕೆ ಇದಕ್ಕೆ ವಿದ್ಯೆಗೆ ಪಾತ್ರ ಕೇಳ್ಕೊಳ್ತಾ ಇದೆ ಏವಂ ಜಾನನ್ ಉಪೋದ್ಗೃಹನ್ ವಾಚ ಉಕ್ತವಾನ್ ಈ ರೀತಿ ತಿಳಿಯುತ್ತಾ ಹಂಗೆ ಏನಮ್ಮ ಪ್ರಶ್ನೆ ಕೇಳಬೇಕು ಒಬ್ಬರು ಮಾಡ್ಕೋಬೇಕಂತೆ ಗುರುಗಳೇ ದ್ವಾರ ತೀರ್ಥಕ್ಕೆ ಏನು ಕನೆಕ್ಷನ್ ಗೊತ್ತಾಗ್ಲಿಲ್ಲ ಏನು ತೀರ್ಥ ಮತ್ತೆ ದ್ವಾರ ಅದೇ ದ್ವಾರ ಅಂತ ಹೇಳ್ತಾರೆ ಅದೇನು ಕನೆಕ್ಷನ್ ಗೊತ್ತಾಗ್ಲಿಲ್ಲ ತೀರ್ಥಾಧಾರ ಒಂದೇನ ವಿದ್ಯೆಯನ್ನು ಉಪದೇಶ ಮಾಡೋಕೆ ಯೋಗ್ಯವಾದ ಜಾಗ ಯೋಗ್ಯವಾದ ಸ್ಥಳ ಯೋಗ್ಯವಾದ ರೂಟು ಸ್ಥಳ ರೂಟ್ ಓಕೆ ಓಕೆ ದಾರಿ ಓಕೆ ಪಾತ್ ಉಪದೇಶ ಮಾಡೋಕೆ ಇದು ಸರಿಯಾದ ತೀರ್ಥ ಅನ್ನೋದೇ ಸ್ಥಳ ಅನ್ನೋದೇ ಯೋಗ್ಯ ಅನ್ನೋದೇ ಫಿಟ್ ಉಪದೇಶ ಮಾಡೋಕೆ ಫಿಟ್ಟು ಯೋಗ್ಯ ಆದವಳು ಅಂತ ಯಾರು ನನಗೆ ವಿದ್ಯೆ ಮಾಡೋಕೆ ಪಾತ್ರವಾದ ಜಾಗಗಳು ಅಂತ ಪಾತ್ರ ಯೋಗ್ಯತೆ ಇದನ್ನ ತಿಳಿಯುತ್ತಾ ಉಪೋದ್ಗೃಹದಲ್ಲಿ ಜಾಣನ ಸಮಾನ ತಿಳಿಯುತ್ತಾ ಹೇಳಿಕೊಟ್ಟನು ಅವಾಗ ಏನಂದ ಆ ರೈತ ಆಜಹಾರ ಆಹತವಾನ್ ಭವಾನ್ ದಾಹ ವೆಚ್ಚ ಧನಂ ತತ್ ಸಾಧು ವಾಕ್ಯಶೇಷ ಏನು ನಿನ್ನ ತಂದೆಯೋ ಭವಾನ್ ಆಜಹಾರ ಆಜಹಾರ ಏನು ಚೆನ್ನಾಗುತ್ತೆ ಪುರುಷ ಪುರುಷ ಆದ್ಮೇಲೆ ಭವಾನ್ ನೀನು ಆಗಿದೆ ಆಜಹಾರ ಆಜಹರ್ಥ ಜಹರ್ಥ ಆಗ್ಬೇಕಾಯ್ತು ಜಹಾರ ಪ್ರಥಮ ಪುರುಷ ಇದೆ ಮಧ್ಯಮ ಪುರುಷ ಆಗ್ಬೇಕಾಯ್ತು ಈಗ ಭವಾನ್ ಹಾಕಿದ್ರು ಭಾಷ್ಯದಾರರು ಭವಾನ್ ಆಜಹಾರ ಆಹತವಾನ್ ಏನ್ ನಿನ್ ತಂದಿರುತ್ತೀಯೋ ಯಾರನ್ನ ಈ ಹಸುಗಳನ್ನು ಬೇರೆ ದುಡ್ಡನ್ನು ಬೇರೆದನ್ನ ಯಾವ್ದ ಮಗಳು ಅಲ್ಲಿ ಮುಖ್ಯ ಅದು ಕೊಟ್ಟಿಲ್ಲ ಅದನ್ನು ಸಾಕು ಯೋಗ್ಯವಾಗಿದೆ ಇದು ನಿಜವಾದ ನಿನಗೆ ನಾವು ಗೃಹಸ್ಥರಾಗೋದಕ್ಕೂ ಅನುಕೂಲ ಆಯ್ತು ಗೃಹಸ್ಥರಾಗ್ಬೋದು ದುಡ್ಡು ಕೊಟ್ಟೆ ಇದೇನ್ ಬೇಕೋ ನೀನೇ ಮಾವನಾಗ್ಬಿಟ್ಟೆ ರಾಜ ಮಾವನಾಗ್ಬಿಟ್ಟಾದ್ರೆ ಏನಮ್ಮ ಯೋಚನೆ ಏನು ಯೋಚನೆ ಏನ್ ಯಜ್ಞ ಮಾಡಿದ್ರು ರಾಜ ಕೊಟ್ಟು ಕಳಿಸ್ತಾನೆ ಯಾವ ಯೋಚನೆ ಚಾನ ಚಕ್ಷು ರಾಜ್ಯ ಚೌಡ ಆಯ್ತು ವಾಜ್ಪೇಯಿ ಮಾಡಿದ್ರೆ ದುಡ್ಡು ಕೊಡು ಮಾಡಿದ್ರೆ ದುಡ್ಡು ಕೊಡು ಹಂಗೆ ಕನ್ಯಾ ರಾಶಿ ಸ್ಥಿತಿ ಜಾಮಾತ ಸದಾ ಕ್ರೂರಿ ಸದಾ ವಕ್ರಿ ಸದಾ ಕನ್ಯಾ ಪ್ರಪೀಡಕ ಸದಾ ಕನ್ಯಾ ರಾಶಿ ಸ್ಥಿತಿ ಜಾಮಾತ ದಶಮೋಖ ಸದಾ ಕ್ರೂರಿ ಸದಾ ವಕ್ರಿ ಶನಿ ಕುಜ ಹೇಗೆ ಯಾವ ಕ್ರೂರ ವಕ್ರರು ಹೀಗೆ ಅಳಿಯ ಸದಾ ಕ್ರೂರಿ ಸದಾ ವಕ್ರಿ ಯಾವಾಗ ಒಂದೊಂದು ಸಲ ಕ್ರೂರಿ ವಕ್ರ ಆಗ್ತಾರೆ ಯಾವಾಗಲೂ ಕ್ರೂರಿ ಯಾವಾಗಲೂ ವಕ್ರಿ
ಸಹ ದುಹಿತ ಪೀಡಕ ಅವಾಗ ಮಗನ ತಂದೆ ಕೊಡೋನು. ಅದೇ ಕನ್ಯಾ ರಾಶಿ ಸ್ಥಿತ, ಯಾವಾಗ ಕನ್ಯಾ ರಾಶಿಗೆ ಇರ್ತಾನೆ, ಮಗಳ ರಾಶಿಗೆ ಇರ್ತಾನೆ. ಯಾ ಮಾತಾ ದಶಮೋ ಗ್ರಹ, ಯಾರಿಗೆ? ಮಾವನಿಗೆ. ಎಲ್ಲರಿಗೂ ನವಗ್ರಹ ಅಂದ್ರೆ ಮಾವನಿಗೆ 10 ಗ್ರಹ. ಮಾವನಿಗೆ 10ನೇ ಗ್ರಹ ಯಾರೋ? ಅಳಿಯ. ಅವನ ಎಂಥ ಗ್ರಹ ಅದು? ಸದಾ ಕ್ರೂರಿ ಸದಾ ವಕ್ರಿ. ಶನಿ ಕುಜರು ಕೆಲವೊಮ್ಮೆ ಕ್ರೂರು ಕೆಲವೊಮ್ಮೆ ವಕ್ರಿ ಆಗ್ತಾರೆ. ಬಾಬಾ ಕೀಕಿನ ನಮ್ಮಂಗ ಅಪ್ಪನ ಕಿರಿಕಿರಿ ಮಾಡ್ತಾರ, ನಮ್ಮ ಮಾವನ್ ಕಿರಿಕಿರಿ ಮಾಡ್ಬೇಕು, ಅಕ್ಕನ ಕಿರಿಕಿರಿ ಮಾಡ್ಬೇಕು ಉಂಟು. ಮಾವನದಲ್ಲ ಶಿವಗ್ರಹ. ಮಾಡ್ಬಿಟ್ರಮ್ಮಪ್ಪ ಅನುಭವಿಸ್ಕೊಳ್ಳಿ. ರಾಜಕೀಯ ಅದೇ ಆಮೇಲೆ ಏನು ಇದನ್ನ ತಂದೆ, ಒಳ್ಳೊಳ್ಳೆ ದುಡ್ಡು, ಹಸು, ಕಂಠಾಹಾರ, ಮಗಳು ತಂದೆಲ್ಲ ಇದು ಸಾಧು, ಒಳ್ಳೇದಾಯ್ತು, ನನಗೆ ನಿಮ್ಗೆ ಉಪದೇಶ ಮಾಡ್ತೀನಿ. ಶೂದ್ಧ ಐತಿ ಪೂರ್ವೋಕ್ತ ಅನುಕೃತಿ ಮಾತ್ರ ಅದು ಕಾರಣಾಂತಾಪೇಕ್ಷಾ ಪೂರ್ವದು. ಒಂದಲ್ಲ ಇದು ಯಾವತ್ತು ಶ್ರುತಿ ಪ್ರಬಲ. ಅದೇ ಸೂತ್ರ ಭಾಷೆಯಲ್ಲಿ ಕಾಮನ್ ಸಂಬಂಧ ವಿಚಾರ ಸಂಬಂಧ ವಿದ್ಯೆಯಲ್ಲಿ ಶ್ರುತಿ ವಿಕಾರ ಉಂಟು ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಒಂದ್ಸಲ ಶುದ್ಧ ಅಂತಿದ್ರೆ ಆಯ್ತು ಕೋಪದ ಹೇಳ್ದಂತ, ಮತ್ತೆ ಇನ್ನೊಂದ್ಸಲ ಶುದ್ಧ ಶುದ್ಧ ಅಂತ ಹೇಳ್ತಾ ಇದ್ದಾನೆ ಅಂತಾನೆ ಶುದ್ಧರಾಜ್ನ ಹಿಂಗ್ಬಿಡೋನು. ಯಾಕಲ್ಲ ಇವಾಗಿಲ್ಲ ಶುದ್ಧ ಅಂದ್ರು ಯಾಕೆ ಯಾವೆಲ್ಲ ಮನುಷ್ಯ ಶುದ್ಧರಾಜ್ಯ ಪರಮೇಶ್ವರಪ್ಪ. ಅವರಿಂದ ಮನೆಗೆ ಸ್ಥಿತಿಯಿಂದ ಕೊಡ್ತಾರೆ. ಒಳ್ಳೆ ವಿದ್ಯೆ ಅಲ್ಲ ಅವನ ಎಷ್ಟು ಜನ ಕೊಟ್ಟಿಲ್ಲ ಶುದ್ಧ ಶುದ್ಧ ಅದು ಏನ ಎಲ್ಲ ಬಿಡು, ಚೆನ್ನಾಗಿ ದುಡ್ಡು ಕೊಟ್ರೆ ಯಾರು ಬೇಡ, ಎಲ್ಲ ಇಷ್ಟ ಏನು ಬಿಟ್ಟೆ ಅದು ಚೆನ್ನಾಗಿ ಚೆನ್ನಾಗಿ ಬಿಟ್ಟು ಹುಡುಗಿ ದುಡ್ಡು ಬಿಟ್ರೆ ಎಷ್ಟು ಜನ ನೋಡೋದು, ಎಷ್ಟು ಜನ ಮಾಡ್ಕೊಂಡು ಒಬ್ಬಳ ಇದ್ದಿಲ್ಲ. ಸಾಮಾನ್ಯ ವಿಶೇಷ ಎಲ್ಲರೂ ದೊಡ್ಡ ದೊಡ್ಡವರು ಮಾಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಋಷಿಗಳ ಮಕ್ಕಳು ದೊಡ್ಡ ರಾಜರು ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆ ಇರೋದಿದು. ಇಲ್ಲೇ ಪರಿಸ್ಥಿತಿ ಯಾಕೆ ನಿದ್ದೆ ಮಾಡ್ತಿದ್ವು, ಮಾಡ್ತಿದ್ದ ಇದೇ ಪ್ರಸಂಗ ನಿದ್ದೆ ಮಾಡ್ತಿದ್ದ ಮುಂದಾಗುತ್ತ ಇದೆಲ್ಲ ಕುಕಲ್ಪನೆ. ಎಲ್ಲ ಕಾಲದಲ್ಲಿ ಎಲ್ಲವೂ ನಡೆಯುತ್ತೆ. ಹೀಗೆ ಹಂಗಿದ್ರೆ ಜಾಸ್ತಿ ಇರ್ಬೋದು, ಮಾಡಿಲ್ಲ ಅಂತ ಒಳ್ಳೆ ಕಥೆ ಆಯ್ತು. ಈ ಇವನು ಶೇತಿಗೆ ತಾಯಿ ಹೊರಟೋಗ್ತಾರ, ನಾ ಮಾಡ್ಲಿಕ್ಕೆ ಕತೆ ಶಿವದಿಂದ ಹೋಗ್ತಾರ. ಎಷ್ಟು ಕಥೆ ಇದೆ ಮಹಾಭಾರತದ. ಈ ಇದು ವಿಚಕ್ಷದ ಅವರ ದೀರ್ಘತಮಸ್ಸು ಎಲ್ಲ ಸಂಬಂಧ ಮಾಡ್ತಾರೆ. ಬೇಕಾಗ್ತದೆ ಮಹಾಭಾರತ ನೋಡು, ತುಂಬಾ ಕಾಮನ, ಎಲ್ಲ ಕಾಲದಲ್ಲಿ ಇದ್ದೇ ಇರುತ್ತೆ. ಎಲ್ಲೇ ಸ್ವಾಮಿಯಂಥ ಶಿಷ್ಟರು, ಸ್ವಾಮಿ ಕೃಷ್ಣ ಪರಮಾಚಾರ್ಯ ಶಿಷ್ಟರು ತುಂಬಾ ಅಪರೂಪ. ಎಲ್ಲ ಕಾಲದಲ್ಲೂ ಉಂಟು. ಈ ದುಡ್ಡಿನ ಆಸೆ, ಹುಡುಗಿ ಆಸೆ, ಇಂದ ಆಸೆ ಅನ್ನೋದು ಬಹಳ ಇಲ್ಲೇ ಇಲ್ಲ ಅಂದ್ರೆ ಕಮ್ಮಿ ಜಾಸ್ತಿ ಒಪ್ಕೊಳ್ತೀನಿ. ಈಗ ಜಾಸ್ತಿ ಅವಾಗ ಕಮ್ಮಿ ಇರ್ಬೋದು, ಇಲ್ಲೇ ಇಲ್ಲ ಅಂತ ಅವಾಗ ಇಲ್ಲದೆ ಅದು 3 ಲಕ್ಷ ಯಾಕೆ ಶುದ್ಧ ಪ್ರಯೋಗ ಮಾಡ್ಬೇಕು ಶುದ್ಧಿ ಅದನ್ನೇ ಇನ್ನೊಂದ್ಸಲ ಶುದ್ಧಿ ಇನ್ನೊಂದ್ಸಲ ಮತ್ತೆ ಆಹಾರ ಅವಾಗ ಕೋಪದಲ್ಲಿ ಹೇಳ್ದ ಬೇಡ ಆಯ್ತು ಶುದ್ಧ ಇನ್ನೊಂದ್ಸಲ ಮತ್ತೆ ಶುದ್ಧ ಅಂತ ಮಾಡಿದ್ರೆ ಅದು ನೀವು ಏನ್ ಅರ್ಥ ಮಾಡಿದ್ರ ಅನುಕರಣ ಮಾತ್ರ ಅಂದ್ಬಿಟ್ರಿ.
ಪೂರ್ವೋಕ್ತ ಅನುಕೃತಿ ಮಾತ್ರ ನಸತು ಕಾರಣಾಂತರಾಪೇಕ್ಷೆಯ ಪೂರ್ವದು ಇನ್ನೊಂದು ಬೇರೆ ಕಾರಣ ಅಪೇಕ್ಷೆ ಇಲ್ಲ ಅನುಕರಣೆ ಯಾಕೆ ಮಾಡ್ಬೇಕಾ ಶುದ್ಧನಾಗಿದ್ರೆ ಶುದ್ಧ ಅಂತ ಅರ್ಥ ಮಾಡೋ ಶುದ್ಧ ಭಾಷೆಗಳು ಯಾಕೆ ಕಾಮಂ ಸಮೃದ್ಧ ವಿದ್ಯಾಯಾಮ ಅಧಿಕೃತ ಶುದ್ಧ ಯಾಕಂದ್ರು ಶುದ್ಧವಾಗಿ ಒಪ್ಕೊಂಡಿದ್ದಾರೆ ಈ ಒಂದು ಸಮೃದ್ಧ ವಿದ್ಯೆಯಲ್ಲಿ ಶುದ್ಧನ ಯಾಕಂದ್ರೆ ಶ್ರುತಿ ಇರೋದ್ರಿಂದ ಒಪ್ಕೊಂಡಿದ್ದಾರೆ ಅಲ್ಲಯ್ಯ ಶುದ್ಧ ಭಾಷೆಗಳು ಒಪ್ಕೊಂಡಿದಾರಲ್ಲ ಶುದ್ಧನೇ ಅಂತ ಮಾಡ್ಬಾರ ಮಾಡಿದಾಗ ಇಲ್ವಾ ಇದನ್ನು ಮಾಡಿದ್ಮೇಲೆ ಇದು ಒಂದು ಅಧಿಕಾರ ಯಾಕೆ ಒಪ್ಪಿಕೊಟ್ರು ಗೌಣ ಮುಖ್ಯ ಅದಲ್ಲ ಕೋಪದಲ್ಲಿ ಆಯ್ತು ಕೋಪ ಹೇಳಿದ್ರು ಮತ್ತೆ ಅದು ಇನ್ನೊಂದ್ ಸಲ ಮೂರನೇ ಸಲ ಆಯ್ತು 2-3 ಸಲ ಬರುತ್ತೆ ಆಯ್ತು ಆಗ್ಬೋದು ಪೂರ್ವೋಕ್ತ ಹಿಂದೆ ಹೇಳಿದ್ದ ಅನುಕರಣೆ ಅಷ್ಟೇ ಹೊರತು ಇದು ಕಾರಣಾಪೇಕ್ಷೆಯಿಂದ ಹೇಳಿದ್ದಲ್ಲ ಅಂತ ಹಾಗೆ ಮಾಡ್ಬೋದು ಅನೇನಿವಂಶೇನ ವಿದ್ಯಾಗ್ರಹತೀರ್ಥೇನ ಆಲಾಪಯಿಷ್ಯಥಾಃ ಆಲಾಪಯಿಸಿ ಈ ಮುಖದಿಂದ ಈ ವಿದ್ಯೆಯನ್ನು ತೆಗೆದುಕೊಳ್ಳಬೇಕು ಇದು ದ್ವಾರ ಯಾವುದೋ ಇಷ್ಟೆಲ್ಲ ಕೊಟ್ಟಲ್ಲ ಸಾಹಸಸು ಅಶ್ವತಿರಥ ಕಂಠಹಾರ ಹುಡುಗಿ ಈ ಗ್ರಾಮ ಎಲ್ಲ ಕೊಡ್ತಾ ಇಲ್ಲಪ್ಪ ಇದನ್ನೇ ದ್ವಾರವಾಗಿಟ್ಕೊಂಡು ಇಲ್ಲ ಕೇಳುವ ನಾವು ನಾನು ನಿರ್ದೇಶ ಮಾಡ್ತೀನಿ ತಿಳ್ಕೊಳ್ಳುವ ನಾವು ಮಾಂ ಭಣಯಸಿ ನಾನು ಹೇಳ್ತಾ ಇದೀಯ ಹಾಗಾಗಿ ಮಾಂ ಭಣಯಸಿ ನನ್ನನ್ನ ನೀನ್ ಹೇಳಿಸ್ತಾ ಇದೀಯ ದುಡ್ಡು ಕೊಟ್ಬಿಟ್ರೆ ನಾನು ಹೇಳಲೇಬೇಕು ಏನು ಮಾಡಕ್ಕಾಗಲ್ಲ ಅಂತ ಮೂಲ ಅದಕ್ಕೆ ಏತೆ ಗ್ರಾಮಾಃ ರೈಕವರ್ಣಾ ನಾಮ ಖ್ಯಾತಾಃ ಮಹಾವಿಶೇಷ ದೇಶೇಷು ಯತ್ರ ಯೇಷು ಗ್ರಾಮೇಷು ವಾಸವಾನ್ ರೈಕವ ಅವರಿಗೆ ರೈಕವರ್ಣ ಅಂತ ಹೆಸರಂತೆ ಆ ಗ್ರಾಮಕ್ಕೆ ಅದು ಈ ಮತ್ತೂರು ಮಂಡಲ ಪಂಚಾಯತಿ ಇದ್ರೆ ಅದಕ್ಕೆ ಸೇರಿದಂತಹ 5-6 ಗ್ರಾಮ ಇರುತ್ತೆ ಮಂಡ್ಯಕೊಪ್ಪ ಇದು ಅನೇಕ ಗ್ರಾಮಗಳು ಸೇರಿದೆ ಅಂತ ಇದಕ್ಕೆ ರೈಕೋಪರ್ಣ ಅನ್ನುವಂತಹ ಒಂದಕ್ಕೆ ಮಹಾವೃಷ ಅಂತ ದೇಶದಲ್ಲಿ ಯಾವ ಗ್ರಾಮಗಳಲ್ಲಿ ಬಹುಜನ ಇದೆ ಗ್ರಾಮೇಶು ಅಂತ ಅದೇ ಏಕವಚನ ಮಾಡಿದೆ ಗ್ರಾಮ ಎಂದು ಒಂದೇ ಗ್ರಾಮವನ್ನು ಹೇಳಿದೆ ರೈಕ ಬಣ್ಣಗಳೆಂಬ ಗ್ರಾಮಗಳಿಂದ ರೈಕರಿಗೆ ಗ್ರಾಮ ಕೊಟ್ಟರು ಅಯಂಬಿಂದು ಏಕವಚನ ಉಚ್ಚಾರಣೀಯವಾಗಿದೆ ಅಯಂ ಗ್ರಾಮ ಅಂತ ಹೆಂಗ್ ಮಾಡ್ಬಿಟ್ಟು ಭಾಷೆಕಾರರು ಬಹುಜನ ವಿಚಾರ ಮಾಡಿ ಗ್ರಾಮೇಶು ವಾಸ ಆ ಗ್ರಾಮಗಳಲ್ಲಿ ವಾಸ ಮಾಡಿಕೊಂಡಿದ್ನಲ್ಲ ಆ ಗ್ರಾಮಗಳನ್ನ ಅಷ್ಟನ್ನು ಇಡೀ ಮಂಡಲಾಧಿಪತಿ ಮಾಡ್ಬಿಟ್ಟ ಈ ಮಂಡಲಕ್ಕೆ ಈಗ ತಾನಸು ಗ್ರಾಮ ಅದನ್ನು ಗ್ರಾಮ ನೋಡು ಅದಾದ್ ಅಸ್ಮಿ ರೈಕ್ಪಾಯ ರಾಜ ಅಯಂ ಗ್ರಾಮ ಸುದ್ದಿಲಿದೆ ಯಾಕೆ ಅಯಂ ಬಂದು ಹೋದಿಲ್ಲ ಮೇ ಗ್ರಾಮ ಬೇಕಾಯ್ತು ಆ ಗ್ರಾಮಗಳನ್ನ ರೈತನಿಗೆ ಕೊಟ್ಬಿಟ್ಟ ರಾಜ ಉಂಬಳಿಯಾಕ ಕೊಟ್ಬಿಟ್ಟ ತಸ್ಮಿ ರಾಜ್ಞೆ ಧನದತ್ತ ಬಗ್ಗೆ ಹಾಕಿಲ್ಲ ವಾಚ ವಿದ್ಯಾಂಸ ರೈತ ಆ ರೀತಿ ಅಷ್ಟೆಲ್ಲ ಐಶ್ವರ್ಯ ಕೊಟ್ಟಂತಹ ರಾಜನಾದಂತ ಔಷಧಿ ಹೋಗ್ತಾನಿಗೆ ಆ ರೈತ ಕೊಟ್ಟೇ ಬಿಟ್ಟ ಇದನ್ನ ಹೇಳ್ಕೊಟ್ಬಿಟ್ಟ ವಾಯುರ್ವಾಮಸಂವರ್ಗ ಅಷ್ಟಮೇತಿ ವಾಯುಮೇವಾಪ್ಯೇತಿ ಚಂದ್ರೋ ಅಷ್ಟಮೇತಿ ವಾಯುಮೇವಾಪ್ಯೇತಿ उच्चुष्यन्ति वायुमेवाप्रियन्ते वायुर्हि एवैतान् सर्वान् संवृन्ते इत्यधिदैवतम्
ವಾಯುವೇಗ ಅಪಸಂವರ್ಗ ಸಂವರ್ಗ ಅಂದ್ರೆ ಸಂವರ್ಜ ಎಲ್ಲವನ್ನು ಅಡಗಿಸಿಕೊಳ್ಳುವವನು ಕೆಲಸ ರುಚಿ ವರ್ಜನೆ ಧಾತು ಎಲ್ಲವನ್ನು ಅವರವರ ರೂಪ ಬಿಡಿಸಿ ತನ್ನದನ್ನಾಗಿ ಮಾಡ್ಕೊಂಡ್ಬಿಡ್ತಾನಂತೆ ಅದು ಎಲ್ಲವನ್ನು ಬಿಡಿಸ್ಬಿಡ್ತಾನೆ ಹೇಗೆ ಯಾವಾಗ ಅಗ್ನಿ ಆರತ್ತೋ ಅಗ್ನಿ ಆರತ್ತ ಏನರ್ಥ ಹೇಳೋ ವಾಯುವಿನಲ್ಲಿ ಒಂದಾಗ್ತಂತ ವಾಯುಮೇವ ಅಪ್ರೀತಿ ಯಾವಾಗ ಸೂರ್ಯ ಅಸ್ತವಾಗ್ತಾನೋ ಕಣ್ಣಿನ ಕಾಲ ಏನಾಗ್ತವೆ ವಾಯುವಿನಲ್ಲಿ ಒಂದಾದ ವಾಯುವೇ ಉದಯಾಸ್ತ ತಿರುಗಿಸೋದು ಭೂಮಿಯನ್ನ ತಿರುಗಿಸ ಮೂಲಕ ಸೂರ್ಯ ಉದಯಾಸ್ತೆ ಮಾಡ್ತಾರೆ ಯಾವಾಗ ನೀರು ಚಂದ್ರ ಅಸ್ತಮಾನವಾಗ್ತಾನೋ ವಾಯುವಿನಲ್ಲೇ ಅಸ್ತಮಾನವಾಗ್ತಾನೆ ಯಾವಾಗ ನೀರು ಒಣಗಿ ಹೋಗುತ್ತೋ ವಾಯುವಿನಲ್ಲಿ ಒಂದಾಗುತ್ತೆ 4 ಅಗ್ನಿ ಸೂರ್ಯ ಚಂದ್ರ ನೀರು ಅಗ್ನಿ ಸೂರ್ಯ ಚಂದ್ರ ವಾಯು ವಾಯು ನೀರು ಅಗ್ನಿ ಸೂರ್ಯ ಚಂದ್ರ 4 ಅಡಗಿಸ್ಕೊಳ್ತಾರೆ ವಾಯು ಅದನ್ನು ವಾಯು ಸಂಪರ್ಕ ಸಂಪರ್ಕ ವಾಯುರಿಹಿ ವಾಯುವೇ ಅಲ್ಲವೇ ಏತಾನ್ ಸರ್ವಾನಿ 4 ದೇವರನ್ನು ತನ್ನಲ್ಲಿ ಅಡಗಿಸ್ಕೊಳ್ತಾರೆ ಇದು ಅಧಿದೇವತ ವಿದ್ಯಾತ್ಮಿಕ ಪ್ರಾಣ ಸಂಪರ್ಕ ಹಾಗೆ ಅಗ್ನಿಗೆ ವಾಕು ಸೂರ್ಯನಿಗೆ ಚಕ್ಷುಸ್ಸು ಚಂದ್ರನಿಗೆ ಮನಸ್ಸು ಆಮೇಲೆ ನೀರಿಗೆ ರಸನೇಂದ್ರಿಯ ಪ್ರಾಣ ವಾಕು ಶ್ರೋತ್ರ ಮನಸ್ಸು ನೀರಿಗೆ ಮನಸ್ಸು ಮಾಡಿದ್ದಾರೆ ನೀರಿಗೆ ಮನಸ್ಸು ಇಲ್ಲೇ ಗೊತ್ತಾಗ ಯಾವಾಗ ಹೇಳ್ಬಿಟ್ರೆ ಎಲ್ಲ ಒಂದೇ ವಾಯು ವಾಯು ಸಂಪರ್ಕ ವಾಯು ವಾವ ಅಂದ್ರೆ ಅವಧಾನ ವಾಯುವೇ ಸಂಪರ್ಕವು ಅಂತ ವಾಯುನೇನು ವಾಯು ಬಾಹ್ಯ ವಾಯುನ ಹೊರಗಿನ ಗಾಳಿ ವಿಂಡ್ WND ವಿಂಡ್ ಇದೆಯಲ್ಲ ಅದನ್ನೇ ವಾಯು ದೇವತೆ ಒಬ್ಬ ಇದ್ದಾನೆ ಆ ವಿಂಡಿಗೆ ಗಾಳಿಗೆ ವಾವ ಐತೆ ಅವಧಾನ ಮಾಡ್ತಾರೆ ವಾವ ಅವಧಾನ ಒತ್ತಡಕ್ಕೆ ಸಂಪರ್ಕ ಸಂಪರ್ಜನ ಸಂಪರ್ಕ ಮೂಲಪದ ಅದು ವರ್ಜ ಬಿಡಿಸತ್ತೆ ತಗೊಳತ್ತೆ ನುಂಗ್ ಹಾಕತ್ತೆ ಆದ್ರಿಂದ ಸಂಪರ್ಕ ನುಂಗ್ ಹಾಕತ್ತೆ ಬಿಡಿಸತ್ತೆ ತಗೊಳತ್ತೆ ತಂದನ್ನ ಆತ್ಮಸಾತ್ ಕರುತ್ತೆ ಒಂದ್ ಮಾಡ್ಕೊಂಡ್ಬಿಡುತ್ತೆ ಅದೇ ಸಂಪರ್ಕ ಸಂಪರ್ಕ ಅಧಿದೇವತೆ ಅಧ್ಯಾತ್ಮ ನೀವು ಪ್ರಾಣ ಅಧಿದೇವತಾಗಿ ವಾಯು ಸಂಪರ್ಕ ಅಧ್ಯಾತ್ಮ ಪ್ರಾಣ ಸಂಪರ್ಕ ಇದು ಪ್ರಾಣ ಪ್ಲಸ್ ವಾಯು ಪ್ಲಸ್ ಹೋಗ್ತಾ ಇದೆ ಅದು ಕೃತ ದರ ಹೀಗೆಲ್ಲ ಪಕ್ಷಮಾಣ ಅಜ್ಞಾತ್ಯಾ ದೇವತಾ ಆತ್ಮಭಾವಮಾಪಾದಯತಿ ಸಂಬದ್ಧ ಮುಂದೆ ಹೇಳುವಂತಹ ಅಗ್ನಿ ಸೂರ್ಯ ಚಂದ್ರ ಅಪ್ಪು ಅಂತ ಹೇಳಿ 4 ದೇವತೆ ಎಲ್ಲವನ್ನು ತನ್ನೊಳಗೆ ಅಡಗಿಸ್ಕೊಳ್ತಾನೆ ಒಂದ್ ಮಾಡ್ಕೊಳ್ತಾನೆ ಮುಂದೆ ಹಾಕ್ತಾನೆ ಆದ್ರಿಂದ ವಾಯುವಿಗೆ ಸಂಬಂಧ ಸಂವರ್ಜನಾಕ್ಷೋ ಗುಣೋ ಧ್ಯೇಯ ಸಂವರ್ಜನಾಖ್ಯ ಬಿಡಿಸೋದು ಅಡಗಿಸೋದು ಎಂಬ ಹೆಸರಿನ ಗುಣವು ಇದೆ ಅದನ್ನು ಧ್ಯಾನ ಮಾಡಬೇಕು
ವಾಯುವನ್ನು ಧ್ಯಾನ ಮಾಡುವ ಹಾಗೆ ಆ ಗುಣವನ್ನು ಧ್ಯಾನ ಮಾಡಬೇಕು ಅಂತ. ಬರೀ ವಾಯುವನ್ನು ಮಾತ್ರ ಧ್ಯಾನ ಮಾಡ್ತೀವಿ ವಾಯುದೇವತೆ ಅಂತ ಹಂಗಲ್ಲ. ವಾಯುದೇವತೆ ವಾಯುಗಿರುವಂತಹ ಗುಣವನ್ನು ಕೂಡ ಧ್ಯಾನ ಮಾಡ್ಬೇಕಂತೆ. ಗುಣ ಯಾವುದು? ಸಂವರ್ಜನ, ಎಲ್ಲವನ್ನು ಬಿಡಿಸೋದು, ಆಡಿಸೋದು. ಅಂತರ್ಭಾವ ದೃಷ್ಟಾಂತ ಭಾವಗಳು ಕೃತ ಎಂಬ ಗರ್ಭದಲ್ಲಿ ಎಲ್ಲ ಅಣುಕಾಗಿದೆ ಎಂದು ದೃಷ್ಟಾಂತ ಕೊಟ್ಟಿರೋದ್ರಿಂದ ಆ ದೃಷ್ಟಾಂತದಿಂದ ಎಲ್ಲವನ್ನೂ ಆಡಿಸಬೇಕು. ಕಥಂ ಸಂಪರ್ಕತ್ವ ವಾಯುವೃತ್ತಿ ಆಹಾ, ಹೇಗೆ ವಾಯುವಿಗೆ ಸಂಪರ್ಕಾನುಗುಣ ಹೇಗ್ ಬರುತ್ತೆ, ಹೇಗ್ ಹೊಂದತ್ತೆ, ವಾಯು ಹೇಗೆ ಸಂಪರ್ಕವಾಯಿತು ಅಂತ ಹೇಳಿದ್ರೆ ಶ್ರುತಿ ಹೇಳುತ್ತೆ. ಯದಾ ಯಸ್ಮಿನ್ ಕಾಲೇ ವಾ ಅಗ್ನಿ ಉದ್ವಾಯತಿ ವಾಸನಂ ಪ್ರಾಪ್ನೋತಿ ಉಶಾಂಪಿತಿ ಆಸು ಅಗ್ನಿಃ ಪ್ರಾಪ್ಯೇತಿ ಅದು ಸ್ವಾಭಾವಿಕಂ ಅಭಿಗಚ್ಚತಿ. ಯಾವ ಕಾಲದಲ್ಲಿ ಅಗ್ನಿ ಆರತ್ತೋ ಅಳಿಸೋಗುತ್ತೋ ನೀರು ಹಾಕ್ತಾ ಇದ್ದಾಗ ಶಾಂತ ಆಗುತ್ತೋ ಆಗ ಅಗ್ನಿ ಏನಾಯ್ತು ವಾಯುದಲ್ಲಿ ಒಂದಾಯ್ತು. ವಾಯು ಅಗ್ನಿಗೆ ಕಾಲತಾನೆ, ಅದನ್ನ ಕಾಲದಲ್ಲಿ ಒಂದಾಯ್ತು ಸಹ ವಾಯುರ ಅಗ್ನಿ ಅಲ್ವಾ, ವಾಯುದಲ್ಲಿ ಒಂದಾಗತ್ತೆ. ಯದಾ ಸೂರ್ಯೋ ಅಸ್ತಮೇತಿ ವಾಯುಮೇವ ಆಗ್ತದೆ, ಯದಾ ಚಂದ್ರೋ ಅಸ್ತಮೇತಿ ವಾಯುಮೇವ ಆಗ್ತದೆ. ತದಾ ಹಸು ಅಗ್ನಿ, ಆಗ ಈ ಅಗ್ನಿಯು ವಾಯುಮೇವ ಅಪ್ಯತಿ, ವಾಯು ಸ್ವಾಭಾವಿಕ ವಾಯು ಸ್ವಭಾವವನ್ನೇ ಪಡ್ಕೊಂಡ್ಬಿಡತ್ತೆ, ವಾಯುನಲ್ಲಿ ಒಂದಾಗುವಿಕೆ ಬರುತ್ತೆ. ಯಾವಾಗ ಸೂರ್ಯ ಅಸ್ತಮಾನ ಆಗ್ತಾನೋ ವಾಯುನಲ್ಲೇ ಒಂದಾಗ್ತದೆ, ಯಾವಾಗ ಚಂದ್ರ ಅಸ್ತಮಾನ ಆಗ್ತಾನೋ ವಾಯುನಲ್ಲೇ. ಅಲ್ಲಿ ಒಂದಾಗಲ್ಲ, ಸೂರ್ಯ ಚಂದ್ರ ಇರ್ತಾರೆ ಅಮ್ಮ ಕಣ್ಕಾಲ ವಾಯು ಒಂದಾಯ್ತು. ವಾಯು ನಿಮಿತ್ತ ಸೂರ್ಯ ಉದಯಾಸ್ತಮಾನ ಅಷ್ಟೇ ಹೊತ್ತು ಅಗ್ನಿ ಆಗುವ ಹಾಗೆ ಹಂಗಿಲ್ಲ, ಆಗಲ್ಲ ಸೂರ್ಯ ಚಂದ್ರ. ಇಲ್ಲಿ ಕಣ್ಣಿಗೆ ಕಾಣೋದು ಕಾಣದಿರೋದು ಅಷ್ಟೇ ಇಟ್ಕೊಂಡಿದೆಯೇ ಹೊರತು ಅಗ್ನಿಯಂತೆ ಆರೋಗ್ಯವನ್ನು ಹೇಳ್ತಾ ಇಲ್ಲ ಸೂರ್ಯ ಚಂದ್ರ. ಬೇಕಾದ್ರೆ ಇರ್ತಾರೆ ನೆಮ್ಮಸ್ತಾದಾಗ ಅಗ್ನಿ ಮಾತ್ರ ಆರೋಗ್ಯ ಬರುತ್ತೆ, ಬೇರೆ ಬೇರೆ ಇನ್ನು ಕಥಂ ಸೂರ್ಯ ಚಂದ್ರಮಸೋ ಸ್ವರೂಪಾವಶ್ಯಕಯೋ ವಾಯಾಪಗಮನಂ ಮಾಯಾವಿಗಮನ ಅಲ್ಲ. ಅಲ್ಲಿ ಅಸ್ತಮಾನವಾದ್ರು ಸೂರ್ಯ ಚಂದ್ರ ಅವ್ರು ಇದ್ದೇ ಇರ್ತಾರೆ, ಅದೇ ವಾಯು ಒಂದಾದ್ರು ಹೇಳ್ಬಿಡ್ತು ಶ್ರುತಿ. ಗೊತ್ತಿತ್ತು ಅಸ್ತಮಾನವಾದಾಗೂ ಅವ್ರು ಇಲ್ಲ ಅಂತ ಆಗಿರಲ್ಲ, ಸ್ವರೂಪದಲ್ಲೇ ಇದ್ದವರಾಗಿರುತ್ತಾರೆ. ಅಂಥ ಆ ವಾಯು ಸೂರ್ಯಚಂದ್ರರಿಗೆ ವಾಯುವಿನಲ್ಲಿ ಒಂದಾಗುತ್ತೆ ಹೆಂಗೆ ಹೇಳ್ಬಿಟ್ಟು ಶ್ರುತಿ ಅಂತ ಕೇಳಿದ್ದಕ್ಕೆ ನೈಷ ದೋಷ, ಏನ್ ತಪ್ಪಿಲ್ಲ. ಅಸ್ತಮನೆ ಅದರ್ಶನ ಪ್ರಾಪ್ತಿಯಲ್ಲಿ ವಾಯು ನಿಮಿತ್ತ ಇರ್ತಾರೆ ಅಷ್ಟೇ. ಅಸ್ತಮನವಾಗೋದಕ್ಕೆ ಅಸ್ತಮನವಾಗಿ ಕಾಣದೇ ಇರೋದಕ್ಕೆ ವಾಯುವೇ ನಿಮಿತ್ತವಾದಂತ ವಾಯು ಒಂದಾಗತ್ತೆ ಹೇಳ್ತಾರೆ ಅಷ್ಟೇ. ಗೌಣ ಇದು ಅಗ್ನಿಯಂತೆ ಒಂದಾಗಲ್ಲ, ಕಾಣದೇ ಇರೋದು ಅನ್ನೋದು ಅಸ್ತಮಾನವಾಗದೆ ಕಾಣದೇ ಇರುತ್ತಲ್ಲ, ಅದು ವಾಯು ನಿಮಿತ್ತ ಆಗತ್ತೆ ಅನ್ನೋದನ್ನ ಹಾಗೆ ಹೇಳಿದೆ. ವಾಯುನಾಹಿ ಅಸ್ತಲಿಂಗತೆ ಸೂರ್ಯ, ಸೂರ್ಯನ ಅಸ್ತಮಾನ ವಾಯು ಭೂಮಿ ತಿನ್ನಿಸುತ್ತೆ, ಅವಾಗ ಭೂಮಿ ಬೆಲ್ ಮಾಡ್ಕೊಳುತ್ತೆ, ಸೂರ್ಯ ಅಸ್ತ ಅಂತ ಅನ್ಸ್ಕೊಳುತ್ತೆ. ಸೂರ್ಯನ್ನೇ ಅಸ್ತ ಮಾಡುತ್ತೆ ವಾಯು ಅಂತ ಹೇಳಿ ಕಾಣುತ್ತೆ ವಾಕ್ಯದಲ್ಲಿ. ಸೂರ್ಯನ ಏನು ಮಾಡಲ್ಲ ವಾಯು. ಚಲನಸಿ ವಾಯು ಕಾರ್ಯ, ಯಾವ ಚಲನೆ? ಭೂಮಿಯ ಚಲನೆ ವಾಯು ಕಾರ್ಯ, ವಾಯುವಿದೆ, ಅದರಿಂದ ಆಗಲ್ಲ. ಅಥವಾ ಪ್ರಳಯೇ ಸೂರ್ಯ ಚಂದ್ರಮಸೋ ಸ್ವರೂಪಭ್ರಂಶ ರೂಪಯೋ ವಾಯಾಮೇವ ಅಭಿಗಮನಂ ಸ್ಯಾತ್. ಕೆಲಸ ಮಾಡ್ತಾ ಇದ್ದಾರೆ. ಎರಡನೇ ಅರ್ಥ ಪ್ರಾಯ ಆಗಿದ್ದಲ್ಲ ಮಹಾಪ್ರಳಯದಲ್ಲಿ, ಭೂಮಿ ನೀರಲ್ಲಿ, ನೀರು ತೇಜಸ್ಸಲ್ಲಿ, ತೇಜಸ್ಸು ವಾಯುಮಯ, ತೇಜಸ್ಸಲ್ಲಿವೆ ಸೂರ್ಯ ಚಂದ್ರ ಅಗ್ನಿ ಎಲ್ಲ, ಆದ್ರಿಂದ ವಾಯು ಶುದ್ಧಿಯಲ್ಲಿ ಒಂದಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಹಾಪ್ರಳಯದಲ್ಲಿ ಸೂರ್ಯಚಂದ್ರರು ತಮ್ಮ ಸ್ವರೂಪವನ್ನೇ ಕಳ್ಸ್ಕೊಂಡಾಗ ತೇಜೋರೂಪವಾಗಿರೋ ಅವರು ವಾಯುವಿನಲ್ಲೇ ಒಂದಾಗ್ತಾರೆ ಅಂತ ಮಾಡ್ಕೋಬಹುದು. ಯದಾ ಆಪಹ ಉಚ್ಛಿಷ್ಯಂತಿ ಶೋಷಂ ಆಪ್ನುವಂತಿ ವಾಯುಮೇವ ಅಭಿಯಂತಿ. ಯಾವಾಗ ನೀರು ಹೊರಗೋಗುತ್ತೋ ಹೊಚ್ಚೋಗುತ್ತೋ
ವಿಜ್ಞಾನಿ ಮಹಾಬಲ ಅಂತ ತಿಳ್ಕೊಂತೆ. ಅದಕ್ಕಾಗಿ ವಾಯುವೆ ಅಗ್ನಿ ಸೂರ್ಯ ಚಂದ್ರ ನೀರು ಮಹಾಪರಿಷ್ಠ ಆಗಿದ್ದನ್ನೆಲ್ಲ ಅಡಗಿಸ್ಕೊಳ್ಳುತ್ತೋ ಅದು ವಾಯು ಬಹಳ ಪವನ ಕುಮಾರ ಆಂಜನೇಯ ಬಲಿಷ್ಠ ಆರ್ಗಪ್ಪ ಯೋಜನೆ ಲವಣಾಂಬಳಿ ಪಪ್ಪುವೆ 3 ಯೋಜನೆ ದೂರ ಲವಣಾಂಬಳಿ ಹಾರಿಬಿಟ್ಟಲ್ಲಪ್ಪ ನಡ್ಕೊಂಡು ಹೋಗ್ಬಿಟ್ಟೆ ಆಕಾಶ ಯೋಜನಾ 4 ಕಿಲೋಮೀಟರ್ ಹಾರ್ತಿ 4 ಕಿಲೋಮೀಟರ್ ಯಾಕೆ ನಿಂಗು ಎಂತ ಹಿಂಗಲ್ಲ ಜ್ವರ ಇದೆಯಾ ಅದಕ್ಕೆ ಆಗಲ್ಲ 4 ಮೀಟರ್ ಯಾರಕ್ಕಾಗಲ್ಲ ನಿಂಗೆ ಮತ್ತೆ ಹಾಕ್ತೀಯಾ ರಾಮ 4 ಮೀಟರ್ ಹಾಕಬಾರ ಅಂತೀರ ಚೂರಿದೆ 8 ಮೀಟರ್ ಹಾರು ಕತ್ಕ ನನ್ ಜಂಪು ಓಡ್ಕೊಂಡು ಮಾಡು ಕೋಲಿಗೆ ಹಿಂದಿನ ಕೋಲ ಹಿಂದಿ ಮಾಡ್ಕೋ ಅಲ್ಲ ಯಾಕೆ ಮಾಡಿದ ವಾಯು ಅಗ್ನಿ ಮಹಾಬಲಿಷ್ಠರಾಗಿರ್ತಕ್ಕಂಥ ಅಜ್ಞಾನಿಗಳನ್ನ ವಾಯುವೆ ಅಡಗಿಸಿಕೊಳ್ತಾನೆ ಅಥವಾ ವಾಯು ಸಂವರ್ಗ ಗುಣ ಉಪಾಸ್ಯ ಆದ್ದರಿಂದ ವಾಯು ಸಂಪರ್ಕ ಗುಣದ ಉಪಾಸನೆ ಮಾಡಬೇಕು ಸಂಪರ್ಕ ಗುಣ ಎಲ್ಲವನ್ನು ಅಡಗಿಸ್ಕೊಳ್ತಾನೆ ದೇವತಾಸು ಸಂಪರ್ಕ ಉತ್ತಮ ಇದು ಅಧಿದೇವತ ಅಂದ್ರೆ ದೇವತೆಗಳಲ್ಲಿ ಸಂಪರ್ಕ ಗುಣ ವಿಚಾರವನ್ನು ಹೇಳಿದ್ದಾಯ್ತು ಇನ್ನು ಅಧ್ಯಾತ್ಮ ನಾಳೆ ಹೇಳ್ತಾರೆ ಅಧ್ಯಾತ್ಮ ಅಂತ ಕೇಳಿಸ್ತಾ ಅದೇನು ಮಾಡ್ತಾನೆ ಏನ್ ಮಾಡ್ಬೇಡ ಮುಂದೆ ಇದೆಯಾ